ಪ್ರೈಸ್ ಲಾರ್ಡ್. ಇಂದಿನ ಕರ್ತನ ಪ್ರಾರ್ಥನೆಯ ವಾಕ್ಯ ಕೀರ್ತನೆಗಳು 17ನೇ ಅಧ್ಯಾಯ 7ನೇ ವಾಕ್ಯ. ಭುಜಬಲವನ್ನು ಪ್ರಯೋಗಿಸಿ ಶರಣಾಗತರನ್ನ ವಿರೋಧಿಗಳಿಂದ ರಕ್ಷಿಸುವಾತನೇ ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಕರ್ತನು ತನ್ನ ಭುಜಬಲವನ್ನು ಪ್ರಯೋಗಿಸಿ ತನ್ನ ಶರಣಾಗತರನ್ನು ವಿರೋಧಿಗಳಿಂದ ಬಿಡಿಸುವಂಥ ಕರ್ತನಾಗಿದ್ದಾನೆ. ನನ್ನ ಮತ್ತು ನಿನ್ನ ಜೀವಿತದ ಅನೇಕ ಪರಿಸ್ಥಿತಿಗಳಲ್ಲಿ ವಿರೋಧಿಯು ನಮಗೆ ವಿರುದ್ಧವಾಗಿ ಅನೇಕ ಸವಾಲುಗಳನ್ನು ತಂದೊಡ್ಡುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ. ನನ್ನ ಜೀವಿತ ನಿನ್ನ ಜೀವಿತವನ್ನು ಪರೀಕ್ಷಿಸಿ ನೋಡುವಾಗ ಹಾದು ಬಂದಂಥ ಮಾರ್ಗಗಳನ್ನು ನಾವು ಒಂದು ಸಾರಿ ಮೆಲುಕು ಹಾಕುವಾಗ ಅನೇಕ ಹೋರಾಟಗಳಲ್ಲಿ ಕರ್ತನು ತನ್ನ ಜಯವನ್ನು ನಮಗೆ ಕೊಟ್ಟಿರುವುದನ್ನು ನಾವು ಗಮನಿಸಲಿಕ್ಕೂ ತಿಳಿದುಕೊಳ್ಳಲಿಕ್ಕೂ ಕರ್ತನಿಗೆ ಸ್ತೋತ್ರ ಮಾಡಲಿಕ್ಕೂ ಸಾಧ್ಯ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಭುಜಬಲದಿಂದ ನಾವು ಕೆಲವು ವಿಷಯಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಜಯಿಸಬಹುದು. ಆದರೆ ನಾನು ಮತ್ತು ನೀನು ಕರ್ತನ ಪ್ರೀತಿಯನ್ನು ಆಶ್ರಯಿಸಿ ಆತನ ಭುಜಬಲವನ್ನು ಆಶ್ರಯಿಸೋದಾದರೆ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮ ವಿರೋಧಿಗಳನ್ನು ನಮ್ಮ ಕಾಲ ಕೆಳಗಡೆ ಹಾಕೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಒಂದು ಸಾರಿ ನಾವು ಇಸ್ರಾಯೇಲರನ್ನು ಗಮನಿಸೋದಾದರೆ ಇಸ್ರಾಯೇಲರ ಮುಂದೆ ಬಂದಂಥ ಅನೇಕ ವಿರೋಧಿಗಳನ್ನು ದೇವರು ಇಸ್ರಾಯೇಲರ ಮುಂದೆ ಕೆಡವಿ ಹಾಕಿರತಕ್ಕಂಥದ್ದನ್ನು ಸತ್ಯವೇದದ ಅನೇಕ ಭಾಗಗಳಲ್ಲಿ ನಾವು ಗಮನಿಸ್ಬೋದು. ನಿನ್ನ ಜೀವಿತದ ನನ್ನ ಜೀವಿತದ ಪರಿಸ್ಥಿತಿಗಳು ಒಂದು ಸಾರಿ ಆಲೋಚನೆ ಮಾಡೋಣ. ಒಂದು ವೇಳೆ ನನಗೂ ಮತ್ತು ನಿನಗೆ ವಿರೋಧಿಯಾಗಿರ್ತಕ್ಕಂಥ ಸೈತಾನನ ಕುತಂತ್ರಗಳು, ಅವನ ಆಲೋಚನೆಗಳು, ಅವನು ತಂದಾಕಿರ್ತಕ್ಕಂಥ ಹೋರಾಟದ ಪರಿಸ್ಥಿತಿಗಳು, ಸವಾಲುಗಳು ಏನೇ ಇದ್ದರೂ ಕರ್ತನ ಭುಜಬಲವನ್ನು ಇವತ್ತು ನಾನು ಮತ್ತು ನೀನು ಆಶ್ರಯಿಸೋಣ. ಇದು ನಮ್ಮ ಪ್ರಾರ್ಥನೆ ಆಗಿರಲಿ. ಕರ್ತನೇ, ನಿನ್ನ ಭುಜಬಲದಿಂದ ನನ್ನ ವಿರೋಧಿಗಳನ್ನು ನೀನು ಕೆಡವಿ ಹಾಕಿ ನನಗೆ ಇಂದಿನ ಜಯವನ್ನು ಅನುಗ್ರಹ ಮಾಡು ಎಂಬುದಾಗಿ ನಾನು ಮತ್ತು ನೀನು ಪ್ರಾರ್ಥಿಸೋದಾದರೆ ಖಂಡಿತವಾಗಿಯೂ ಆತನ ತನ್ನ ವಿಶೇಷವಾದ ಪ್ರೀತಿಯನ್ನು ನನಗೂ ಮತ್ತು ನಿನಗೂ ತೋರಿಸುವಂಥವನಾಗಿದ್ದಾನೆ. ಈ ವಾಕ್ಯದ ಮೂಲಕ ಕರ್ತನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.